ಸುಮಾರು ಜನ ಕಮೆಂಟ್ ಮಾಡ್ತಾರೆ, ನಿಮ್ಮ ವಿಡಿಯೋ ನೋಡಬೇಕಾದ್ರೆ ಮೋಟಿವೇಶನ್ ಆಗಿರ್ತೀವಿ, ವಿಡಿಯೋ ನೋಡಾಗಿ ಒಂದು 10-15 ನಿಮಿಷ ಆಗಿದ ತಕ್ಷಣ ಮೋಟಿವೇಶನ್ ಹೊರಟೋಗುತ್ತೆ, ಕೆಲಸ ಮಾಡಬೇಕು ಅಂತ ಮೂಡೇ ಬರಲ್ಲ ಅಂತ ಕಮೆಂಟ್ ಮಾಡ್ತಾ ತಿಳಿಸ್ತಾರೆ. ಇದು ನಿಮ್ಮೊಬ್ಬರು ಪ್ರಾಬ್ಲಮ್ಮೇ ಅಲ್ಲ, ಸುಮಾರು ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಪ್ರಾಬ್ಲಮ್ಮೇ ಅದು. ಏನಾದರೂ ನೋಡಿದ್ದೀವಿ ಅಂದರೆ ಡೋಪಮೈನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ, ತುಂಬ ಎಕ್ಸೈಟ್ ಆಗಿಬಿಡ್ತೀವಿ, ಎಲ್ಲ ಕೆಲಸನೂ ಪಟ ಪಟ ಅಂತ ಮಾಡಿಬಿಡ್ಬೋದು ಅಂತ ಅಂದ್ಕೊಳ್ತೀವಿ. ಬಟ್ ಅದು ವಿಡಿಯೋ ನೋಡಿ ಒಂದು 10 ಮಿನಿಟ್ಸ್ ಆದಮೇಲೆ ಡೋಪಮೈನ್ ಲೆವೆಲ್ ತುಂಬ ಕಡಿಮೆ ಆಗೋಗುತ್ತೆ, ಆ ಎಕ್ಸೈಟ್ಮೆಂಟು ಕಡಿಮೆ ಆಗೋಗುತ್ತೆ. ಸೊ ಅದಕ್ಕೆ ಏನು ಸೊಲ್ಯೂಷನ್ ಅಂದರೆ, ಲೈಫಲ್ಲಿ ಯಾವಾಗಲೂ ಏನನ್ನು ನೋಡಿ ಮೋಟಿವೇಶನ್ ಆಗೋ ಬದಲು, ಅಥವಾ ಅದನ್ನು ನೋಡಿ ಕೂಡ ಮೋಟಿವೇಶನ್ ಆದರೂ ಕೂಡ ಅದರಲ್ಲಿ ನೀವು ಏನು ಮಾಡೋಕ್ಕೆ ಸಾಧ್ಯ, ನಾವೇನು ಅನ್ಕೋತೀವಿ ಎಲ್ಲ ಕೆಲಸನೂ ಪಟ ಪಟ ಮಾಡೋಣ ಅಂತ ಅಂದ್ಕೊಂಬಿಡ್ತೀವಿ. ಬಟ್ ಆ ಥರ ಅಂದ್ಕೊಳ್ಳೋ ಬದಲು ನೀವು ಯಾವಾಗ ಮೋಟಿವೇಟೆಡ್ ಆಗಿರ್ತೀರ, ಈಗ ವಿಡಿಯೋ ನೋಡಿ ಮೋಟಿವೇಟೆಡ್ ಆಗಿದ್ದೀರಾ ಅಂದರೆ ಒಂದು ಕೆಲಸನ ಮಾಡಿ ನೋಡಿ, ಅದೇ ನಿಮ್ಮ ಡೋಪಮೈನ್. ಅಂದರೆ ಮೋಟಿವೇಶನ್ ಮಾಡಿ ವಿಡಿಯೋ ನೋಡಾದ್ಮೇಲೆ ಮೋಟಿವೇಶನ್ ಬರುತ್ತಲ್ಲ, ಅದರಿಂದ ನಿಮ್ಮ ಡೋಪಮೈನ್ ರಿಲೀಸ್ ಆಗೋದ್ರ ಜೊತೆಗೆ ನೀವು ಕೆಲಸ ಮುಗಿಸಿದ್ದೀರಾ ಅನ್ನೋ ಡೋಪಮೈನ್ ರಿಲೀಸ್ ಆಗುತ್ತಲ್ಲ, ಆ ಖುಷಿ, ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಇಷ್ಟ ಆದರೆ ನೀವು ಯಾವಾಗ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಆ ಡೋಪಮೈನ್ ಅನ್ನೋದು ರಿಲೀಸ್ ಆಗ್ತಾನೆ ಇರುತ್ತೆ. ಅಂದರೆ ನೀವು ವಿಡಿಯೋ ನೋಡಿ ಮೋಟಿವೇಶನ್ ಆಗೋಕ್ಕಿಂತ ಬದಲು, ನನಗೆ ಕೆಲಸ ಮಾಡೋದ್ರಿಂದನೇ ನನಗೆ ಖುಷಿ ಸಿಗುತ್ತೆ, ಮನೇನ ನೀಟಾಗಿ ಇಟ್ಕೊಳ್ಳೋದ್ರಿಂದ ಖುಷಿ ಸಿಗುತ್ತೆ, ಮನೆಯವ್ರಿಗೆಲ್ಲ ಅಡುಗೆ ಮಾಡಿ ಬಡಿಸೋದ್ರಿಂದ, ಮನೇನ ಅಚ್ಚುಕಟ್ಟಾಗಿ ಇಡೋದ್ರಿಂದ, ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಳ್ಳೋದ್ರಿಂದ, ಕಿಚನ್ನ ತುಂಬ ಹೈಜಿನಾಗಿ ಇಡೋದ್ರಿಂದ, ವಾರ್ಡ್ರೋಬ್ನ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಬಟ್ಟೆಗಳನ್ನ ಫೋಲ್ಡ್ ಮಾಡಿ ನೋಡೋಕ್ಕೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡೋದ್ರಿಂದ ಖುಷಿ ಸಿಗುತ್ತೆ. ಈ ಥರ ನೀವು ಅಂದ್ಕೊಳ್ತಾ ಹೋದರೆ ಮೋಟಿವೇಶನ್ ಬಂದೇ ಬರುತ್ತೆ. ಮೇಯ್ನಾಗಿ ಈ ಮೋಟಿವೇಶನು ಡಿಸಿಪ್ಲಿನಾಗಿ ಕನ್ವರ್ಟ್ ಆಗುತ್ತೆ. ಡಿಸಿಪ್ಲಿನ್ ಇದ್ದರೆ, ಈಗ ನೋಡಿ, ನನಗೆ ಎದ್ದ ತಕ್ಷಣ ನಾನು 5 ಗಂಟೆಗೆ ವಾಕಿಂಗ್ ಹೋಗ್ತೀನಿ, ನನಗೆ ಸುಸ್ತಿರಲಿ ಏನೇ ಇರಲಿ, ಅದು ಡಿಸಿಪ್ಲೀನು. ನನಗೆ ಸುಸ್ತಿದ್ದು ನಾನು ಏನಾದರೂ ಮೋಟಿವೇಶನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂದರೆ ಮೇ ಬಿ ನನಗೆ ಹೋಗದೇ ಇರೋ ಚಾನ್ಸಸ್ಸು ಇರುತ್ತೆ. ಅದಕ್ಕೇ ಯಾವಾಗಲೂ ಲೈಫಲ್ಲಿ ಡಿಸಿಪ್ಲೀನ್ಡ್ ಆಗಿದ್ದರೆ ಲೈಫಲ್ಲಿ ಎಲ್ಲ ಅಚ್ಚುಕಟ್ಟಾಗಿ ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ವಿಡಿಯೋ ನೋಡಿ ಡೋಪಮೈನ್ನ ತರಿಸ್ಕೊಳ್ಳಿ, ಜೊತೆಗೆ ಕೆಲಸ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ನ ತರಿಸ್ಕೊಳ್ಳಿ. ಥ್ಯಾಂಕ್ ಯು.